ಎಲ್ರಿಗೂ ನಮಸ್ಕಾರ. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ನಡಪಿ ನಾಯಕನಹಳ್ಳಿಯಲ್ಲಿದ್ದೀವಿ. ಏನು KIDB ಏನು ಭೂ ಸ್ವಾಧೀನ ಮಾಡಬೇಕನ್ಕೊಂಡು ಇವತ್ತು ಜಂಗಮ ಕೋಟೆ ಹೋಬಳಿ ವ್ಯಾಪ್ತಿಯ ಸುಮಾರು 13 ಹಳ್ಳಿಗಳ 2823 ಎಕರೆ ಭೂಮಿಯನ್ನ ಇವತ್ತು ಏನು ಸರ್ಕಾರದ ಅಧೀನದಲ್ಲಿರುವಂತ KIDB ಇವತ್ತೇನ್ ಮಾಡ್ತಾ ಇದೆ, ಭೂ ಸ್ವಾಧೀನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಏನಾಗ್ತಾ ಇದೆ, ಇವತ್ತು ರೈತರ ವಿಚಾರಗಳು ಏನಿದಾವೆ, ರೈತರು ಏನಾದ್ರೂ ಭೂಮಿಯನ್ನ ಬಿಟ್ಕೊಡಕ್ ಸಿದ್ಧರಿದ್ದಾರಾ ಅಥವಾ ಈ ಹೋರಾಟಕ್ಕೆ ಇನ್ನು ಯಾವ್ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಾವಿವತ್ತು ನಡಪಿ ನಾಯಕನಹಳ್ಳಿಯಲ್ಲಿ ಇವತ್ತು ನನ್ನ ರೈತ ಕೃಷಿ ಕಾರ್ಮಿಕರ ಅಥವಾ ಅನ್ನದಾತರ ಜೊತೆ ಇದ್ದೀನಿ. ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಈ ರೈತರು, ಯಾಕೆ ಈ ಭೂಮಿಯನ್ನ ಬಿಟ್ಕೊಡೋದಿಲ್ಲ, ಯಾಕೆ ತಮ್ಮ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಬೇಕಂತೇಳಿ ಸುಮಾರು 150 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಈಗ ನಮ್ಮ ರೈತರಾದಂತ ಬೈರೇಗೌಡರಿದ್ದಾರೆ. ಬೈರೇಗೌಡ್ರೆ ನಮಸ್ಕಾರ. ಈಗ 150 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರಿ, ಯಾಕೋಸ್ಕರ ಮಾಡ್ತಾ ಇದ್ರಿ? ಜಮೀನು ಉಳಿಸೋದಕ್ಕೋಸ್ಕರ. ಈಗ ಸರ್ಕಾರ ಹೇಳುತ್ತೆ ನಿಮ್ಮ ಭೂಮಿಯನ್ನ ನಾವೇನು ಪುಕ್ಸಟ್ಟೆ ತಗೊಳ್ತಾ ಇಲ್ಲ, ನಿಮ್ಮ ಭೂಮಿಯನ್ನ ನಾವೇನು ಬೇಕಾ ಬಿಟ್ಟು ತಗೊಳ್ತಾ ಇಲ್ಲ, ನಿಮಗೆ ಎಷ್ಟು ಬೇಕಷ್ಟು ರೊಕ್ಕ ಕೊಡ್ತಾ ಇದೀವಿ. ನಮಗ್ ಬೇಡಪ್ಪ, ರೊಕ್ಕ ಬೇಡ. 10 ಕೋಟಿ ಕೊಟ್ಟಾರು ನಾವು ಜಮೀನ್ ಕೊಡೋದಿಲ್ಲ. ನಮ್ಮ ಭೂಮಿ ನಮ್ಮ ಹತ್ರ ಇರ್ಬೇಕು. ನಾವ್ ಮಕ್ಕಳು ಮರಿ ಕೊಟ್ಬಿಟ್ಟು ನಮ್ಮ ಮಕ್ಕಳು ಮರಿ ಏನ್ ಜೀವನ ಮಾಡ್ತಾರ ಅವ್ರ? ಇವತ್ತು ಕಳ್ಕೊಂಡ್ಬಿಡ್ತೀರಿ, ನಾಳೆ ತಿನ್ನ ಬರ್ತದ ನಮ್ಗ ದುಡ್ಡು ಎಷ್ಟು ದಿನ ಇರ್ತದ? ನಾಳೆ ತಿನ್ನ ನಮ್ಗೂ ಮರ್ಯಾದೆ ಇರ್ತದ? ನಾವು ಇವತ್ತು ಕಳ್ಕೊಂಡ್ಬಿಡ್ತೀರಿ, ನಾಳೆ ತಿನ್ನ ನಮ್ಮ ಮಕ್ಕಳು ಮರಿ ನಮ್ಮ ಅಪ್ಪನ ತಿಂದಾಕಿ ಹೋಗ್ಬಿಟ್ಟು ಲೋಕರ್ ನನ್ ಮಗನ ನಮ್ಗ್ ಜಮೀನ್ ಇಲ್ದಿರ ಆಗೈತ ಅಂತ ಕೇಳ್ತಾರಲ್ಲ ಅವ್ರ. ಅವಾಗ ಅಂದ್ರಂತಾರಲ್ಲ, ಸರ್ಕಾರ ಹೇಳುತ್ತೆ ನೀವು ಏನಾದ್ರೂ ಮಾರಕ್ ಹೋದ್ರೆ 5 ಲಕ್ಷನೋ 10 ಲಕ್ಷನೋ ಬೇರೆಯವ್ರು ತಗೋತಾರೆ. ಆದ್ರೆ ನಾವು ನಿಮಗೆ 1.5 ಕೋಟಿ ಕೊಡ್ತಾ ಇದೀವಿ. ಇನ್ 1.5 ಕೋಟಿ ಕೊಟ್ರು ನಮ್ಗೆ ಎಷ್ಟು ಬರ್ತದ? ಹೆಣ್ಮಕ್ಳು ಮೊಮ್ಮಕ್ಳು ಎಲ್ಲ ಬರ್ತಾರೆ, ನಮ್ಗೂ ಆಸ್ತಿ ಇದೆ ಅಂತ ಬರ್ತಾರ, ಭಾಗ ಇದೆ ಅಂತ ಹೇಳಿ. ನಾವು ಜಮೀನ್ ಕೊಟ್ಟ ಮಕ್ಕ ನಾವೇನ್ ತಿಂತೀವಿ ಹೇಳೋ? ಅವರೆಲ್ಲ ಬಂದು ನಾವು ಜಮೀನ್ ನಮ್ಗೂ ಭಾಗ ಬರ್ತದೆ ಅಂತಾರ. ನಮ್ಗೆ ಎಷ್ಟು ಬರ್ತದ? ನಾವಿರೋದು 1 ಕುಂಟೆ 1 ಎಕರೆ ಅರ್ಧ ಎಕರೆ ಇರ್ತದ. ಭಾಗ ಇಕ್ಕಿದ್ಮಕ್ಕ 10 ಭಾಗ ಇಕ್ಕಿದ್ಮಕ್ಕ ಹೆಣ್ಮಕ್ಳಕ ಗಂಡು ಮಕ್ಳಿಗೆಲ್ಲ ಬಂದ್ಮಕ್ಕ ಅವ್ರ ಮೊಮ್ಮಕ್ಳು ಏನ್ ತಿಂತಾರ ಹೇಳೋ? ಆಮೇಲೆ ಸರ್ಕಾರ ಹೇಳುತ್ತೆ ಅಲ್ಲಿ ಯಾವ್ದು ಕೂಡ ಒಳ್ಳೆ ಭೂಮಿ ಅಲ್ಲ, ಬಂಜರು ಭೂಮಿ, ಖಾಲಿ ಭೂಮಿ, ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಬೆಳೆಯಕ್ಕೆ ಆಗದೇ ಇರುವಂತ ಭೂಮಿಯನ್ನು ನಾವು ವಶಪಡಿಸ್ಕೊಳ್ತಾ ಇದೀವಿ ಅಂತ ಹೇಳುತ್ತೆ. ಇಲ್ಲಿ ಯಾರು ಕೂಡ ರೈತರಲ್ಲುವಂತೆ, ಇಲ್ಲಿ ಯಾರು ಕೂಡ ಒಳ್ಳೆ ಬೆಳೆ ಬೆಳೆಯಲ್ಲುವಂತೆ. ಇದು ನಿಜನಾ, ಸತ್ಯನಾ? ನಾವು ದ್ರಾಕ್ಷಿ, ಕಡ್ಲಿಕಡ್ಡೆ, ರಾಗಿ, ಇದು ಕೋಸು, ಎಲ್ಲಾ ಚಿಲ್ಲರೆ ಬೆಳೆ, ಕ್ಯಾರೆಟ್, ಬೀಟ್ರೂಟ್ ಎಲ್ಲಾ ಬೆಳಿತೀವಿ ನಾವು. ಬಂದು ನೋಡಿ ನಮ್ ತೋಟದ ಬಂಡ್ರಿ ಭೂಮಿ ಎಲ್ಲ ಕೆಂಪು ಭೂಮಿ, ಎಲ್ಲ ಕಂಡವಸ್ ಭೂಮಿ. ನಾವು ಎಲ್ಲ ಬೋರ್ಗೆ ಹಾಕೊಂಡ್ರೆ ದುಡಿತಾ ಇದ್ದೀರಿ. ನಾವು ಇಷ್ಟು ವಯಸ್ಸಾಗಿ ನೋಡಿ ನಾವು ಇವಾಗ ದುಡಿತಾ ಇದ್ದೀರಿ. ಏನ್ಕೋಸ್ಕರ ಭೂಮಿ ಇರ್ಲಿಕ್ಕೆ ಮಾಡ್ತಾ ಇರೋದು ನಾವು. ಇವತ್ತು ಕೊಟ್ಬಿಟ್ಟು ನಾಳೆ ನಮ್ಮ ಅಜ್ಜರ್ಕ ಮಕ್ಕಳು ಬೈ ಕೊಡ್ತಾರೆ ದುಡ್ಡು ಇಲ್ಲ. ಸೊಸೆ ಮಕ್ಕಳು ಎಲ್ಲ ಮೊಮ್ಮಕ್ಕಳು ಎಲ್ಲ ಅವ್ರ ಸೊಸೆಗೆ ಎಲ್ಲ ತಗೊಂಡ್ಬಿಡ್ತಾರೆ. ನಾವ್ ಅದ್ರು ಏನ್ ಮಾಡ್ಬೇಕು? ಅನಾಥ ಆಸ್ಪತ್ರೆ ಕೊಡ್ತೀಯಾ ಇಲ್ಲ ಪಾಂಡಲ್ ಕುಡಿತೀಯಾ? ಇನ್ನು ನಮ್ ಕಜಿ ಅಷ್ಟೇ ತಾನೇ ಆಗೋದ? ದುಡ್ಡು ಜಮೀನು ಹೋಗ್ಬೇಕ. ಹಾಗಾಗಿ ನೀವು ಭೂಮಿ ಕೊಡಕ್ಕೆ ಸಿದ್ಧ ಇಲ್ಲ. ನಾವು ಸಿದ್ಧ ಇಲ್ಲ. ಭೂಮಿ ನಮ್ ಪ್ರಾಣ ಆದ್ರೂ ಕೊಟ್ಟರೆ ನಾವು ಭೂಮಿ ಕೊಡೋದಿಲ್ಲ, 1 ಇಂಚ್ ಕೊಡೋದಿಲ್ಲ ಭೂಮಿ ನಾವು. ಈಗ ಸರ್ಕಾರ ಹತ್ರ ಪೊಲೀಸ್ ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, DC ಇದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ. ನೀವೇನಾದ್ರೂ ನಮ್ ಭೂಮಿ ಕೊಡಲ್ಲ ಅಂತ ಹೇಳಿದ್ರೆ ಹೊಡಿತಾರೆ, ಹೊಡಿತಾರೆ, ಗುತ್ತಿಗೆ ಹಿಡಿದು ಭೂಮಿಯಿಂದ ಆಚೆ ಹಾಕ್ತಾರೆ. ಅವಾಗೇನ್ ಮಾಡ್ತೀರಾ? ನಾವು ಅವ್ರು ಬರ್ಲಿ ನಮ್ಮ ಹತ್ರ ಬಂದು ಜಮೀನ್ ತಕೊಂಡ್ ಭೂಮಿ ತಕೊಂಡ ಹೋಗ್ಲಿ. ಅವ್ರು ತೋರಿಸ್ತಾ ಇದ್ರು ಅವ್ರ ಅಪ್ಪನ್ಕ ಅವ್ರ ಅಮ್ಮನ್ ಹುಟ್ಟಿದ್ರೆ ಅವನ ನಮ್ಮ ಅಪ್ಪನ್ಕ ನಮ್ಮ ಅಮ್ಮನ್ ಹುಟ್ಟ ಇಲ್ಲ ಅವನ ಬರೀ ನನ್ನ ಅವನ ಅಮ್ಮನ್ ಜಾತಿನೇ ಕಾಯ ಬರ್ಲಿ ನಮ್ಮ ಹತ್ರ ಜಮೀನ್ ಹತ್ರಕ. ಈಗ ನಾವು ಸಾಯ್ಬೇಕು, ನಾವು ಸಾಯ್ಬೇಕು ಏನಾದ್ರು. ಈಗ ಬಿಡದಿಯಲ್ಲಿ ಹೋರಾಟ ನಡೀತೈತೆ, ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ಹೋರಾಟ ನಡೀತೈತೆ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹೋರಾಟ ನಡೀತೈತೆ. ಅವ್ರು ಯಾರಿಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ನಿಮಗೂ ನ್ಯಾಯ ಸಿಗುತ್ತೆ ಅಂತ ಏನ್ ಭರವಸೆ ಐತೆ? ನಾವು
ಮಾತಾಡ್ತಾ ಇದ್ದೀರಿ ಕಾತೈತೆ. ನಾವು 150 ದಿನ ನಾವು ಅಲ್ಲಿ ದಂಡಿ ಮಾಡ್ತಾ ಇದ್ದೀರಿ, ಹಸ ಕಟ್ಟೆ ಕೆಂಡಿದ್ದೀರಿ, ಅಡಿಗೆ ಮಾಡ್ತೀರಿ. ಉಬೇದಿ ಹಬ್ಬ ದಿನ ಅಲ್ಲೇ ಮಟನ್ ಹೊಸ್ತಡಿಕೆ ಮಾಡಿದ್ದೀರಿ, ಎಣ್ಣೆ ಸಿಕಾಯಕ್ಕೆ ನೀರು ಸ್ನಾನ ಮಾಡಿದ್ದೀರಿ. ನಾವು ಅಲ್ಲೇ ಹಗಲು ರಾತ್ರಿ ಹೆಂಗಸರು ಗಂಡಸರು ಎಲ್ಲ ಇದು ಅಲ್ಲೇ ಇದ್ದೀರಿ. ನಾವು 150 ದಿನ ಅಲ್ಲ, 1000 ದಿನ ಆದ್ರೂ ಕೂಡ ನಿಮ್ಗೆ ನ್ಯಾಯ ಸಿಗುತ್ತಾನಂತ ಭರವಸೆ ಐತಾ? ಬರ್ಲಿ, ಅವ್ರು ಎಷ್ಟು ದಿವಸ ಇರ್ತಾರೋ ನಾವು ಗಟ್ಟಿಗಿದ್ದೀರಿ. ಅವ್ರು ಯಾರು ಗೋಲಿ ನನ್ನ ಮಕ್ಳು ನಮ್ಗೆ ಕೊಡೋದು ಬೇಡ, ನಾವು ಸಂಪಾದನೆ ಮಾಡಿದ್ದೀರಿ, ಅಲ್ಲೇ ತಿನ್ಕೊಂಡು ಇರ್ತೀರಿ. ಬರ್ಲಿ, ಅವ್ನ ಎಷ್ಟು ದಿವಸ ಆಗ್ಬೇಕನ. ಈಗ ನಿಮಗೆ ನ್ಯಾಯ ಕೊಡಿಸ್ಬೇಕಾಗಿರೋಂಥವ್ರು ಯಾರು? ಯಾರು ನ್ಯಾಯ ಕೊಡಿಸ್ಬೇಕಂದ್ರೆ ನಮ್ ಚಿಲ್ಗಾರ್ ತಾಲೂಕ್ ಮೇಲೂರು ರವಿ ಕೊಡಿಸ್ಬೇಕು. ಮನೆ ಯಜಮಾನ ಇರ್ಬೇಕು ನಾವು. ಅವ್ನು ಇಕ್ ಮೇಲೂರು ರವಿ ಅಲ್ಲಿ ಬಂದಿರಿ ಇರಲ್ಲ. ಈಗ ನೀವು ಓಟ್ ಹಾಕಿದಿರಿ, MLA ಮಾಡಿದಿರಿ, MP ಗಳನ್ನ ಮಾಡಿದಿರಿ, ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಕೂರಿಸಿದಿರಿ. ಯಾಕೆ ಕೂರಿಸಿದಿರಿ? ನಮಗ್ ಕಷ್ಟ ಬಂದ್ರೆ ನ್ಯಾಯ ಕೊಡ್ಸಪ್ಪ, ನಮಗೇನಾದ್ರೂ ಸಮಸ್ಯೆ ಆದ್ರೆ ಪರಿಹರಿಸಪ್ಪ ಅಂತೇಳಿ ಮಾಡಿದ್ರಿ. ಆದ್ರೆ ಅವರೇ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ಯಾರು ಹೊಣೆಗಾರರು? ಅವ್ರು ಎಷ್ಟು ದಿವಸ ಇನ್ನೊಂದು ಮುಂದೆ ಬರ್ಬೇಕಾಗುತ್ತದೆ ನಮ್ಮ ಗಲ್ಲಿಗ್ಲಕ್ಕ. ನಾವು ಕಂಡೆ ಇದ್ದಂಗಿದ್ದೀರಲ್ಲ ಚಿಲ್ಗಾಟ ತಾಲೂಕ, ನಾವು ಹೋಗಿ ಅವ್ರ ರೈತರ್ಗ ರಸ್ತೆ ಮಾಡ್ಬೇಕು ಅಂತ ತಿಳ್ಕೊಬೇಕು. ನಾವು ರೈತರು ಬೆಳೆದಿದ್ರೆ ಭೂಮಿ ತಾನೆ ರಾಗಿ ಎಲ್ಲಾ ಪ್ರತಿಯೊಂದು ತಿನ್ನೋದು ಅವ್ರು. ನಾವು ಭೂಮಿ ಬೆಳೀತಿದ್ರೆ ಅವ್ರು ತಿಂತಾರ ರೈತರು. ನಾವು ನಿಮ್ಮ ಭೂಮಿಯನ್ನ ನಮ್ಮ ಸ್ವಂತಕ್ಕೆ ಬರ್ಕತ್ತಾ ಇಲ್ಲ, ನಿಮಗೆ ಆಸ್ಪತ್ರೆ ಕಟ್ತೀವಿ, ಶಾಲೆ ಕಟ್ತೀವಿ, ಚರಂಡಿ ನಿರ್ಮಾಣ ಮಾಡ್ತೀವಿ, ರಸ್ತೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದಾರ. ಹಾಗಾಗಿ ಈಗ ಭೂಮಿ ಬಿಟ್ಬಿಡಕ್ ತಯಾರಿದ್ಯಾ? ಇಲ್ಲ. ಯಾಕೆ ತಯಾರಿಲ್ಲ? ರೊಕ್ಕ ಕೊಡ್ತಾರಲ್ಲ? ಇಲ್ಲ ಇಲ್ಲ ಇಲ್ಲ. 1.5 ಕೋಟಿ ಕೊಡ್ತಾರೆ ಎಕರೆಗೆ. ಇಲ್ಲ, ಮಕ್ಕಳು ಮರಿ ಅಂತ ತಿನ್ನೋದು. ನೀನು 1.5 ಕೋಟಿಯಿಂದ ಬೆಂಗಳೂರಲ್ಲಿ ಸೈಟ್ ತಗೊಂಬೋದಲ್ಲ? ಇಲ್ಲ, ಆಗಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಜಾಗ ತಗೊಂಬೋದಲ್ಲ? ಇಲ್ಲ, ಆಗಲ್ಲ. ಆಗಲ್ಲ. ಬೇಕು, ಜಮೀನೇ ಬೇಕು. ಜಮೀನಿದ್ರೆ ಏನ್ ಮಾಡ್ತೀನಿ ನೀನು? ಬೆಳೀತೀರಿ, ರಾಗಿ ತಕೊಂತೀರಿ, ಕಾಳು ತಕೊಂತೀರಿ, ಜೋಳ ತಕೊಂತೀರಿ, ಮಕ್ಕಳು ಮರಿ ಜೀವನ ಮಾಡಿ. ರಾಗಿನ ಜೋಳನ ನಿಮ್ಮಷ್ಟ ಬೆಳಿತೀರ? ಬೇರೆ 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 ಕಡೆ ಎಲ್ಲ ಬೆಳಿತಾರಲ್ಲ, ಅವ್ರಿಗೆ ಅದನ್ನ ತಿನ್ನೋಣ, ನಿಮ್ದೇ ಯಾಕೆ ತಿನ್ಬೇಕು? ನಾವು ಕೊಳ್ಳಕ್ಕಾಗಲ್ಲ. ನಾವು ಬೆಳಿಬೇಕು, ಬೆಳಿಬೇಕು. ನಾಳೆ ರೊಕ್ಕ ಗಳಿಸಬಹುದು, ಆದ್ರೆ ಭೂಮಿ ಗಳಿಸಕ್ ಆಗಲ್ಲ. ಆಗಲ್ಲ, ಆಗಲ್ಲ. ಈಗ ನಿಮ್ಮ ಹೋರಾಟ ಇದೇ ಹೋರಾಟ 150 ದಿನ ಆಗೈತೆ, ಆದ್ರೂ ನಿಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಮತ್ತೆ ಮುಂದಿನ ಕತೆ ಹೆಂಗೆ? ಸಿಕ್ಬೇಕು ನ್ಯಾಯ. ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಸ್ತೀರಿ? ಆಯ್ತು. ಈಗ ಇಲ್ಲಿ ನಮ್ಮ ಅಜ್ಜರಿದ್ದಾರೆ. ನಮಸ್ಕಾರ. ಏನಪ್ಪ ನಿಮ್ಮ ಹೆಸರು? ನಾರಾಯಣಪ್ಪ. ನಾರಾಯಣಪ್ಪ, ಈಗ ನಿಮ್ಮ ಭೂಮಿ ಕೊಡಕ್ ತೋರಿದಿರಾ? ಇಲ್ಲಪ್ಪ. ಯಾಕೆ ಕೊಡಲ್ಲ? ನಾವ್ ಮಕ್ಕಳು ಮರಿ ಮೊಮ್ಮಕ್ಕಳು ತಿನ್ನಕ ಏನದ ಗುಟ್ಮಕ್ ಏನದ ತಿನ್ನಕ ಏನ್ ಕೊಡಲ್ಲ ನಾವು. ಅಲ್ಲ, ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಮರಿ ಮೊಮ್ಮಕ್ಕಳನ್ನ ರೊಕ್ಕದಿಂದ ಸಾಕ್ಬೋದಲ್ಲ? ಏನ ಸಾಕ್ತಿ ಭೂಮಿ ರೊಕ್ಕ ಇದ್ರೆ ಆಯ್ತಲ್ಲ, ಬೇಳೆ ತರಬಹುದು, ಅಕ್ಕಿ ತರಬಹುದು, ಗೋಧಿ ತರಬಹುದು. ರೊಕ್ಕ ಇದ್ರೆ, ಭೂಮಿ ಇದ್ರೆ ಏನ್ ಮಾಡ್ತೀಯ? ವಾಮಿ ಇಕ್ಕಿದ ಕಿಳ್ಕಾದ್ರೆ ವಾಮಿ ಎಷ್ಟನ್ ಇರ್ತದ, ದುಡ್ಡು ಅಷ್ಟೇ. ರೊಕ್ಕ 300 ಜಾರಿ ಹೋಗುತ್ತಾ, ಆದ್ರೆ ಭೂಮಿ ಅಂತೂ ಹೋಗಲ್ಲ. ಹಾಗಾಗಿ ನೀವು ಭೂಮಿ ಕೊಡಕ್ ತಯಾರಿಲ್ಲ. ಈಗ ಎಷ್ಟು ದಿನ ಆಯ್ತು ಹೋರಾಟ ಮಾಡಕ್? 1 ತಿಂಗಳ 2 ತಿಂಗಳ ಆಯ್ತು. 3 ತಿಂಗಳಾಯ್ತು. 150 ದಿನ. ಏನಮ್ಮ ಅಜ್ಜಿ ಬಾಯಿ? ಹಾಗಾಗಿ ಸ್ನೇಹಿತರೆ, ಇವತ್ತು ನಾವು ನಡಪಿ ನಾಯಕನಹಳ್ಳಿಯಲ್ಲಿದ್ದೀವಿ. ಇವತ್ತೆಲ್ಲ ಅನ್ನದಾತರು ನೋಡಿ, ಇವರೆಲ್ಲ ಸುಮಾರು 70-80 ವರ್ಷದಿಂದ ಕೃಷಿ ಮಾಡಿ ಒಳ್ಳೆಯ ಬೆಳೆಯನ್ನ ಬೆಳೆದು ಇಡೀ ಮಾನವ ಕುಲಕ್ಕೆ ಅನ್ನ ಹಾಕುವಂತವ್ರು ಇವರು. ನಿಜವಾಗಿಯೂ ಕೂಡ ದೇವರ ಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾಗಿರೋಂಥವ್ರು ನಾವ್ ಯಾರಿಗಾರು ಇದ್ರೆ ಇಂಥವ್ರಿಗೆ, ರೈತರಿಗೆ ನೋಡಿ. ಇವರೆಲ್ಲ ಕೃಷಿ ಜಮೀನನ್ನ ಮಾಡಿ ತಮ್ಮ ಜೀವನ ನೋಡಿ, ಅವ್ರ ಬಟ್ಟೆ ಹೆಂಗಿದೆ, ಅವರು ಜೀವನ ಹೆಂಗಿದೆ. ಅವ್ರು ಯಾರು ಕೂಡ ಶ್ರೀಮಂತರಲ್ಲ. ದಿನ ಬೆಳಗಾದ್ರೆ ಜಮೀನಿಗೆ ಹೋಗಿ ಗೆಯ್ದು ಒಳ್ಳೆಯ ಆಹಾರ ಬೆಳೆದು, ಒಳ್ಳೆಯ ತರಕಾರಿ ಬೆಳೆದು, ಒಳ್ಳೆಯ ದೇಶಕ್ಕೆ ಅನ್ನ ಹಾಕುವಂತವ್ರು. ಒಂದ್ ವೇಳೆ ರೈತರೇ ತುಳಿದ್ರೆ ಇವರು MLA ಬದುಕ್ತಾರ? MP ಬದುಕ್ತಾರ? ಇವತ್ತು ಮುಖ್ಯಮಂತ್ರಿ ಬದುಕ್ತಾರ? ಮತ್ತೆ ರೈತರಿಗೆ ಕಣ್ಣೀರು ಸುರಿಸ್ತಾ ಇದಾರಲ್ಲ, ಇವ್ರಿಗೆ ಯಾವ ರೀತಿಯಾಗಿ ಬೈತೀರಿ? ಹೌದು. ಹಲೋ, ಜಮೀನು ಕೊಡೋದಿಲ್ಲಪ್ಪ. ನಾವು ಜಮೀನು ಮಾಡ್ಕೊಂಡು ಕೊಡೋದಿಲ್ಲ, ಬಸ್ಕೋದು ಅದ್ರಾಗ ನಾವು ಇನ್ನೊಂದು ಬರ್ತೀಯ. ಜಮೀನು ಕೊಡಲ್ಲ, ನಾವು ಜಮೀನು ಕೊಡಲ್ಲ. ರೊಕ್ಕ ಕೊಡ್ತಾರಲ್ಲ, ರೊಕ್ಕ ನಮ್ಗೆ ಬೇಕಾಗಿರಲ್ಲ ಸ್ವಾಮಿ, ಜಮೀನ್ ಕೊಡಲ್ಲ.
ನಮ್ಗೆ ರೊಕ್ಕ ಏನ್ ಬೇಕಾಗಿಲ್ಲ. ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಪೊಲೀಸರು ಕಳಿಸ್ತಾರ, ಒದ್ದು ಒಳಗಾಗ್ತಾರ. ಒಳಗಾಗಿದ್ರೆ ನಾವು ಅವ್ರನ್ನ ಅಲ್ಲಿ ಹಾಕ್ತಿರ್ಲಿ ಒಂದಾಗ ತಗೊಂಡೋಗಿ ಬಿಡಲ್ಲ ನಾವು. ನಿಮ್ಗೂ ಒಂದು ಶಕ್ತಿ ಐತೆ, ರೈತರ ಶಕ್ತಿ ಐತೆ. ಒಟ್ಟಾರೆಯಾಗಿ ನೀವು ಭೂಮಿ ಕೊಡಕ್ ತಯಾರಿಲ್ಲ. ಹಾಗಾಗಿ ಸ್ನೇಹಿತರೆ, ಹಾಗಾಗಿ ನಾವು ಕೂಡ ನಿಮ್ ಜೊತೆಯಾಗಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ನಿಮ್ ಜೊತೆಯಾಗಿಲ್ಲ, ಜೆಡಿಎಸ್ ಪಕ್ಷ ನಿಮ್ ಜೊತೆಯಾಗಿಲ್ಲ, ಬಿಜೆಪಿ ಪಕ್ಷಗಳು ನಿಮ್ ಜೊತೆಯಾಗಿಲ್ಲ. ಆದ್ರೂ ನೀವು ಅವ್ರನ್ನ MLA ಮಾಡಿದಿರಿ, MP ಮಾಡಿದಿರಿ, ಮಿನಿಸ್ಟರ್ನ ಮಾಡಿದಿರಿ, ವಿಧಾನಸೌಧದಲ್ಲಿ ಕೂಡಿಸಿದಿರಿ, ಡೆಲ್ಲಿ ಕಳಿಸಿದಿರಿ. ಆದ್ರೆ ಈಗ ನಿಮಗೆ ಕಷ್ಟ ಐತಿ, ನಿಮಗೆ ಸಮಸ್ಯೆ ಐತಿ ಅಂತ ಹೇಳಿದಾಗ ಯಾರು ಕೂಡ ನಿಮ್ ಕಷ್ಟಕ್ಕೆ ಒಂದು ನಮ್ಮ 13 ಹಳ್ಳಿ ರೈತರಿಗೆ ನಷ್ಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಅದನ್ನ ಹಿಂಪಡೀರಿ ಅಂತೇಳಿ ಯಾವ ತರ ನಿಮ್ಮ MLA ಮಾತಾಡೋಣ? ಇಲ್ಲ ಬಂದೇ ಇರಲ್ಲ ಅಲ್ಲಿಗೆ. ನಿಮ್ಮ ಮಿನಿಸ್ಟರ್ ನಮ್ಮ ರೈತರು 150 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಅದನ್ನ ನೀವು ಕೈ ಬಿಡ್ರಿ ಅಂತೇಳಿ ಯಾರಾದ್ರೂ ನಿಮ್ಮ ಯಾರು ಹೇಳಿಲ್ಲ. ಆದ್ರೆ ಎಲೆಕ್ಷನ್ ಬಂದಾಗ ನಾವು ಪರ್ಕೆ ತಗೊಂಡೋದು ಹೆಂಗಸರು ಅಷ್ಟೇ. ನೀವೆಲ್ಲ ರೆಡಿ ಆಗಿದ್ರಿ, ಪಕ್ಕೆ ತಗೊಂಡ್ರಿ, ಆಗಿದ್ದೀರಿ, ನಾವು ರೆಡಿ ಆಗಿದ್ದೀರಿ. ನೋಡಿ ಈ 3 ಪಕ್ಷಗಳು ಕೂಡ ನಿಮ್ಮ ಜೊತೆಯಾಗಿಲ್ಲ. ಕೇವಲ ಎಲೆಕ್ಷನ್ ಬಂದಾಗ ನೀನು ನಮ್ಮವನು, ನೀನು ನನ್ನ ಜಾತಿಯವನು, ನೀನು ನನ್ನ ಧರ್ಮದವನು, ನೀನು ನನ್ನ ಕುಟುಂಬದವನು, ನಿನಗೆ 500 ಕೊಟ್ಟೆ, ನಿನಗೆ ಸೀರೆ ಕೊಟ್ಟೆ, ನಿಮಗೆ ಕುಕ್ಕರ್ ಕೊಟ್ಟೆ, ನಿಮಗೆ ನಿಕ್ಕರ್ ಕೊಟ್ಟೆ, ಬಿರಿಯಾನಿ ಕೊಟ್ಟೆ, ಎಂಡ ಕೊಟ್ಟೆ, ಸರಾಯಿ ಕೊಟ್ಟೆ ಅಂತೇಳಿ ನಮ್ಮನ್ನ ಏನ್ ಮಾಡಿದ್ರು? ಗುಲಾಮರನ್ನು ಮಾಡಿಬಿಟ್ಟು. ತಗಲ ಒತ್ತು, ಅವನಿಗೆ 500 ಕೊಟ್ಟನೆ ಒತ್ತು, ಸೀರೆ ಕೊಟ್ಟನೆ ಒತ್ತು, ಬಿರಿಯಾನಿ ಕೊಟ್ಟನೆ ಒತ್ತು. ಈಗ ನಮ್ಮನ್ನ ನಡು ಬಗ್ಸಿ ಒತ್ತವ್ರೆ, ತಲೆ ಮೇಲೆ ಕಾಲಿಡ್ತಾವ್ರೆ. ಏನ್ ಮಾಡ್ತಾವ್ರೆ? ತಲೆ ಮೇಲೆ ಕಾಲಿಡ್ತಾ ಇದ್ದಾರೆ. ಹಾಗಾಗಿ ನಾವು ಜಾಗೃತರಾಗ್ಬೇಕು. ಈಗಾದ್ರೂ ಕೂಡ ಶಾಣ್ಯರಾಗ್ಬೇಕು. ಈಗಾದ್ರೂ ಕೂಡ ಸತ್ಯ ಯಾವುದು, ಸುಳ್ಳು ಯಾವುದು, ಯಾರು ನಿಜ ಹೇಳ್ತಾ ಇದಾರೆ, ಯಾರು ತಪ್ಪು ಹೇಳ್ತಾ ಇದಾರೆ, ನಮ್ಮ ಕಷ್ಟಕ್ಕೆ ಯಾರು ಬರ್ತಾ ಇದಾರೆ, ನಮಗೆ ಅನ್ಯಾಯ ಆದಾಗ ಯಾವ ಒಬ್ಬ ನಾಯಕ ಬಂದು ಮಾತಾಡ್ತಾ ಇದ್ದಾನೆ ಒಂದು ಮಾತಾಡ್ತೀವಿ, ಯಾರಿಲ್ಲ. ನಿಮ್ಮೆಲ್ಲರೂ ಕೂಡ ಏನಾಗಿದ್ರೆ ಅನಾಥರಾಗಿದ್ದೀರಿ. ನಾವು ಮಕ್ಕಳು 2 ಮಕ್ಕಳಿದ್ದಾರೆ, ಅವರು ಜಮೀನ್ ಕೊಡ್ತಾನೆ, ನಮ್ಮನ್ನ ಏನ್ ಮಾಡ್ತಾರೆ? ನಮ್ಗೆ ತಂದೆ ತಾಯಿ ಕೊಡೋದಿಲ್ಲ. ಸೊಸೆ ಹೇಳ್ತಾಳ, ಸೊಸೆ ನಮ್ದು ಟಿಮ್ಮನ್ ಹೋಗೋಣ, ನಮ್ ಭಾಗ ಏನ್ ಬರ್ತಾರೆ ತಗೊಂಡ್ಬಿಡು ಅಂತಾರ. ಒಬ್ಬ ಸೊಸೆ ನಾವು ತಾಯಿ ತಂದೆ ವಯಸ್ಸಾಗಿರ್ತಾರ, ನಾವು ದುಡ್ಡು ಕೇಳಕ್ಕಾದ್ರೆ ಹೋಯ್ತಾರ. ಅವಾಗ ನಾವೇ ತಗೋಬೇಕು. ಎತ್ತಿಗೆ ಕಣ್ಣು ಇದು ಸಾಕು ಇರ್ಬೇಕು, ಕಣ್ಣು ಕೆಂಡ್ರಿ ಇರ್ಬೇಕು. ನಮ್ಗೆ ವಯಸ್ಸಾಗಿರ್ತಾರೆ, ನಾವೇನ್ ಮಾಡ್ಬೇಕು? ಆವಾಗ ನಾವೇನಾದ್ರು ಪಾಲ್ಡಲ್ಲಿ ಕುಡ್ಬಿಟ್ಟು ಸಾಯ್ಬೇಕಷ್ಟೇ, ಸತ್ತೋಗ್ಬೇಕಷ್ಟೇ. ಪ್ರಪಂಚ ಹಿಂಗೈತೆ. ಮಕ್ಕಳೆಲ್ಲ ಎಲೆ ತಿರ್ಗಕ್ ಹೋಗೋದು, ಇಸ್ಪೇಟ್ ಆಡಕ್ ಹೋಗೋದು, ಇದು ಬಾರ ಬಿಡಕ್ ಹೋಗೋದು, ಇವೆಲ್ಲ ಮಾಡ್ತಾರೆ. ದುಡ್ಡು ಬಂದ್ರೆ ಇರ್ತಾರ ಮಕ್ಕಳು ಇರ್ತಾರ. ನಾವು ಬೆಳಿಗ್ಗೆ ಎದ್ದು ಕಾಟ್ಕೋತೀರಿ, ಕೆಲಸ ಮಾಡ್ಕೊಂಬತ್ತೀರಿ, ಏನೋ ಕೈಲಾದ್ ಮಾತ್ರ ಒಂದ್ ಕೆಲಸ ಮಾಡ್ತೀರಿ, ಅದ್ರ ಜಮೀನ್ ಇದ್ರಿ, ರಾಗಿ ಬೆಳಿತೀರಿ. ಯಾರೋ ನಿನ್ನಂತವ್ರು ನನ್ನಂತವ್ರು ಒಬ್ರು ಮನೆ ತಕ್ ಬಂದ್ರೆ ಊಟ ಇಕ್ಕೆ ಅಂತ ಹೇಳ್ತೀರಿ. ಅದಿರ್ತಾರೆ ಊಟ. ಇವಾಗ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಬಿಜೆಪಿ JDS ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ನಿಮ್ ಜಮೀನ್ಗೆ ಹೋಗುತ್ತೆ, ಏನ್ ಮಾಡ್ತೀರಿ? ನಾವ್ ಆಗ್ತೀರಿ, ನಮ್ಗೆ ಯಾರು ಗೊತ್ತಾಗ ನಿಮ್ಮೂರಲ್ಲೇ ನಿನ್ನೆ ಕಾಂಗ್ರೆಸ್ ವೋಟ್ ಹಾಕ್ತಿದ್ ನಾವು. ಕಾಂಗ್ರೆಸ್ಗೂ ಬಿಜೆಪಿ ದಳಕ್ಕೆ ವೋಟ್ ಹಾಕೋದು. ದನಕ್ಕೆ ಅಲ್ಲ. ಈಗ ನಾವು ನಿಮ್ ಹೋರಾಟವನ್ನ ಬೆಂಬಲಿಸಿ ಸೋಮವಾರ ದಿನ, ಇವತ್ತು ಯಾವಾರ? ಶುಕ್ರವಾರ. ಸೋಮವಾರ ದಿನ ಜಂಗಮರಕೋಟೆ ಸರ್ಕಲ್ ನಿಂದ DC ಕಚೇರಿವರೆಗೆ ಸಾವಿರಾರು ಜನ ಬೈಕ್ ಜಾಥಾ ಮಾಡ್ತಾ ಇದೀವಿ. ಬೈಕ್ ಇದ್ದವರು ಬೈಕ್ ತಗೊಂಬನ್ನಿ, ಸೈಕಲ್ ಇದ್ದವರು ಸೈಕಲ್ ತಗೊಂಬನ್ನಿ, ಕಾರ್ ಇದ್ದವರು ಕಾರ್ ತಗೊಂಬನ್ನಿ. ಏನಿರುತ್ತೆ ವಸ್ತು ಏನು ಗಾಡಿಗಳು ಎಲ್ಲ ತಗೊಂಡು ಸಾವಿರಾರು ಜನ DC ಕಚೇರಿಗೆ ಮುತ್ತಿಗೆ ಆಗ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ 150 ದಿನ ಆಯ್ತು, ಇನ್ನೂ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಇನ್ನು ಎಷ್ಟು ದಿನ ನಾವು ಹೋರಾಟ ಮಾಡೋಣ? ನಮ್ಮ ಕುಟುಂಬ ಬಿಟ್ಟು, ನಮ್ಮ ಜಮೀನು ಕೆಲಸ ಬಿಟ್ಟು, ನಮ್ಮ ದಿನನಿತ್ಯದ ಬದುಕನ್ನು ಬಿಟ್ಟು ನಾವು ದಿನ ಹೋರಾಟ ಮಾಡಕ್ಕೆ ನಮ್ಗೇನು ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸೋಮವಾರ ದಿನ KRS ಪಕ್ಷದವರು, ನಮ್ಮ ಭಕ್ತರಳ್ಳಿ ಬೈರೇಗೌಡರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ KRS ಪಕ್ಷದ ರವಿಕೃಷ್ಣಾರೆಡ್ಡಿ ಅವರು ಬರ್ತಾ ಇದ್ದಾರೆ. ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಸಾವಿರಾರು ಜನ ಸೇರಿ ಈ ಹೋರಾಟಕ್ಕೆ ಶಕ್ತಿಯನ್ನು ಕೊಡ್ತಾ ಇದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ ಅಂತ ನಿಮ್ಮಲ್ಲಿ ಕೈ